ತೋರಿಸನ್ನ ಭಾವದ ಕಲುಷ ಬೋಧಿಸಿ ಜ್ಞಾನವನಿಗೆ ಬಾಧಿಸುವ ಯಮನವ ಬಿಡಿಸು ಮಾಧವ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದಿನಿ ಇಂದ ಭವದ ಕಲಿತ ಬಿಡಿಸು ತಂದೆ ಗೋವಿಂದ ಭ್ರಷ್ಟ ನಿಲ್ಲಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕುಂ ಶಿಷ್ಟರೊಡನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಮದನನೆಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದೊಳಗೆ ಉದಿಸಿ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವಿದು ಹೋಗುವಂತೆ ಮಾಡು ಶ್ರವಣ ಬಾಧೆಯನ್ನ ಬಿಡಿಸು ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವನಿಗೆ ಪಾಲಿಸೆಯೇ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಬದುಕುವಂತೆ ಮಾಡು ಹೃದಯದಲ್ಲಿ ಸದನ ಮಾಡುವುದು ಶ್ರೀಧರ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವಿದು ಹೋಗುವಂತೆ ಮಾಡು ಜವನ ಬಾಧೆಯನ್ನು ಬಿಡಿಸು ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವನಿಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಕುಸಿಯ ನಾಡಿ ಹೊಟ್ಟೆ ಹರವ ವಿಷಯದಲ್ಲಿ ರಸಿಕನೆಂದು ಉಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಬಿದ್ದು ಭವದನೇಕ ಜನ್ಮಬದ್ಧನಾಗಿ ಕಲುಷದಿಂದ ಗೆದ್ದು ಕೋಪ ಬುದ್ಧಿ ತೋರು ಪದ್ಮನಾಭನೇ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಗಯೊಳಗೆ ನಿಲ್ಲಿಸು ಶ್ರೀ ಮಹಾನುಭಾವನಾದ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರಣ್ಣ ಮಾಡಿಕೊಳ್ಳ ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ದಾಸಿ ಮಾಡುತ್ತಿರೋ ಎನ್ನ ವಾಸುದೇವನೇ ಬುದ್ಧಿ ಶೂನ್ಯನಾಗಿ ಎನ್ನ ವರ್ಗಕಾರ ಕುಹಗಮನ ತಿದ್ದಿ ಹೃದಯ ಶುದ್ಧ ಮಾಡು ಪ್ರದ್ಯುಮ್ನನೇ ಜನನಿ ಜನಕ ನೀನು ಎಂದು ನೆನವೆನಯ್ಯ ದೀನವನ್ನು ಎನಗೆ ಮುಕ್ತಿ ಪಾಲಿಸಯ್ಯ ಅನಿರುದ್ಧನೇ ಹರ್ಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನೇಮ ಬಿರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ ವೇದ ಮಾಡಿ ನೋಡದಿರೋ ಶ್ರೀಯ ದೋಷದ ಚಾರು ಚರಣ ತೋರಿಯನಿಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಚರಣ ಹೊಕ್ಕೆಣಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಶೋಧಿಸಣ್ಣ ಭವದ ಕಲುಷ ಬೋಧಿಸಯ್ಯ ಜ್ಞಾನವನಿಗೆ ಬಾಧಿಸುವ ಯಮನ ಬಾಧ ಬಿಡಿಸು ಮಾಧವ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂಟೆನಯ್ಯ ಇಂದು ಬಾಧ ಬಂದು ಬಿಡಿಸು ತಂದೆ ಗೋವಿಂದ ಭ್ರಷ್ಟ ನಿಲ್ಲಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ
ಮದನರೊಡನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಮದನನೆಯ ನಿನ್ನ ಮಹಿಮ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸೆಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವಿದುಕೊಂಡು ಹೋಗುವಂತೆ ಮಾಡು. ಸುಸ್ತೇಂದ್ರವೇ ಗೋವಿಂದ ಭ್ರಷ್ಟನಿಡಿಸಬೇಡ ಕೃಷ್ಣ ಇಷ್ಟು ಮಾತ್ರ ಹೇಳಿಕೊಂಡೆ ಇಷ್ಟರೊಡನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಮದನನಿಗೆ ನಿನ್ನ ಮಹಿಮೆ ಮದನನಲ್ಲಿ ನುಡಿಯುವಂತೆ ಹೃದಯದೊಳಗೆ ಒದಗಿಸೆಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಕವಿದು ಹೋಗುವಂತೆ ಮಾಡು ಧವನ ಬಾಧೆಯನ್ನ ಇಳಿಸು ಶ್ರೀ ವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಲುವಂತ ನೇಮವನಕ್ಕೆ ಪಾಲಿಸಿಗೆ ಸ್ವಾಮಿ ವಾಮನ ಮೊದಲ ನಿನ್ನ ಪಾದ ಪೂಜೆ ಒದಗುವಂತು ಮಾಡು ಎನ್ನ ಶರಣಾಗಿ ಹೊಟ್ಟೆ ಹೊರದ ವಿಷಯದಲ್ಲಿ ರಸಿಕೆ ಬಿಂದು Very good. ಈಶ್ವರನಿಂದ ಚರಣ ಭಜನ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀ ವೇಷವ ಶರಣವಕ್ಕೆ ಮಯ್ಯಗೆ ನವನನು
ಕಯೋಗಿ ಹಿಂದನೆ ಕಯೋಗಿದಂದು ಬಂದು ಬಂದು ನೊಂದೆನೆ ನಿಂದು ಕವಳ ಕಂದ ಬಿಡಿಸುತ್ತದೆ ಗೋವಿಂದ ಬರಸದಷ್ಟ ಬೇಳೆ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಡೆ ಶಿಷ್ಟರೊಡನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಸಂಜೆ ಬೈಕ್ ನಾಶಿನಿಂದ ಮಾಡುವೇನು ದೋಷ ನಾಶಿಸಿ ನಾಶ ಮಾಡಿಸಿ ಕೇಶವ ಶರಣ ಹೋಗೆ ನೈಗೆಯನ್ನ ಮರದಲ್ಲಿ ನಿನ್ನ ಶರಣ ಮಾಡು ಶರಣ ಸೊಯ್ಲಿ ನೈಲಿ ಸೈಯ ನಾಯಣ ಮೈಕ್
ಸುಂದರವಾದ ಪದ ಕಮಲವುಳ್ಳ ಬ್ರಹ್ಮ ವಾಯು ವಾಣಿ ದೇವ ಗರುಡ ರುದ್ರಾದಿ ತುದಿಯಾದ ಬ್ರಹ್ಮಾಂಡದ ಸೃಷ್ಟಿಸಿ ಕೈಲಿಗೆ ಕಾಲಮಾದ ಮೋಸವನ್ನು ನೀಡಬಲ್ಲದು. ನಾರಸಿಂಹನೇ ನಿನ್ನ ನಮಸ್ಕರಿಸ್ತಾನ ನಮಗ ಮಂಗಲವನ್ನು ಅನುಗ್ರಹಿಸಿ ಲಕ್ಷ್ಮೀ ಒಬ್ಬಳೆ ಭಗವಂತನ ಪೂಜೆ ಮಾಡಬಲ್ಲದು. ಬ್ರಹ್ಮಾದಿಗಳು ಆರಂಭಿ ಎಲ್ಲರೂ ಸ್ತೋತ್ರ ಮಾಡಬಹುದು. ஜகத்தை தனது வயிற்றில் பழைய காலத்தில் வைத்துக் கொண்ட பரமாத்மாவின் பரிசுத்தமான ஞான குணங்களை வாசுதேவாதி ரூபங்களில் தன்னுடைய புத்தி பலத்தால் ஆலோசனை செய்து தெரிந்து கொள்கிறார் லட்சுமி தேவி. மகாபாரதம் மற்றும் வேத ரூபங்களில் இனி பரமாத்மாவின் சிருஷ்டியான கிரியா விசேஷங்களை விதவிதமான புதுமைகளை பிரத்யட்சமாக கண்டு பூரிப்பு அடைகிறார். ஸ்தவ ரஜஸ் தமஸ் என்ற 3 குணங்களின் ரூபியான ஸ்ரீ பூ துர்கா ரூபங்களின் அபிமானி லட்சுமி தேவி நம்மை அனுதினமும் Hare
ಏನಂದ್ರೆ ನಾವು ಮುಖ ಬ್ರಹ್ಮಯ ರಾಣಿಯಾದ ಸರಸ್ವತಿ ನಗರಕ್ಕೆ ಏನೋ ಒಂದು ಸಾಮರ್ಥ್ಯ. ಸರಸ್ವತಿ ದೇವರು ಬಂದು ಯಾವಾಗಲೂ ಒಂದು ಮಲಯಾಳ ನಿರ್ಮಲವಾದ ಸ್ಪಷ್ಟವಾದ ಜ್ಞಾನ ಉಳ್ಳವರು. ಅವರು ಒಂದು ವೇದಾಂತ ಸಮೂಹಕ್ಕೆ ಅಭಿಮಾನಿಯಾದ ಸರಸ್ವತಿ ದೇವಿ ಒಂದು ಕಷ್ಟಪಟ್ಟು ವೀಣೆಯನ್ನು ಕಮಲದವರಿಗೆ ಧರಿಸಿದ್ದಾರೆ. ಇವರು ಒಂದು ಲಕ್ಷ್ಮೀ ಕಥೆಯಾದ ನಾರಾಯಣ ಶ್ಲೋಕಗಳನ್ನು ನಮಗೆ ಒಂದು ನಮ್ಮ ನಾಲಿಗೆಯನ್ನು ಮನೆಯಿಂದ ಬಂದು ನಮ್ಮ ವೇದಕ್ಕೂ ಒಂದು ಆಮೇಲೆ ನಮ್ಮ ಬೇಡಿಕೆಗೆ ಬ್ರಹ್ಮಗ ನಮಗೊಂದು ತಾಯಿಲ್ಲ ಬ್ರಹ್ಮ ದೇವರು ಎಲ್ಲರಿಗೂ ತಾಯಿ. ದೇವಜ್ಞಾನ ಮನ್ಮಧುರೈ ಬೆಟ್ಟವರ್ ಕೈಲಾಸ ಬೆಟ್ಟದ ಮನೆಯಾಗ ಇದ್ದು ಅಲ್ಲಿ ಚಂದ್ರ ಸೂರ್ಯ ಅಗ್ನಿಯಿಂದ 3 ಕಣ್ಣಿನ ಇಟ್ಕೊಂಡು ರುದ್ರದೇವರು ನಮಗೆ ಎಲ್ಲ ಇಷ್ಟಾಂತನ್ನು ಪೂರ್ಣ ನೆರವೇರಿಸಲಿ. ಸಮೀರ ನರಿ ಶಿಷ್ಯತ್ವ ಪರಿಸವಿರಾಗಮಾತಗಳೋಗಿ ಜಲತಿಯೊಂದು ನಿತ್ಯರೊಡಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂತ ಪದವಿ ಪದವೈದೇವ ಮಹಾದೇವ. ಈ ಸ್ತೋತ್ರದಲ್ಲಿನೂ ರುದ್ರದೇವರ ಬಗ್ಗೆ ಹೇಳ್ತಾರೆ. ಕೃತಿವಾಸ ರುದ್ರದೇವರು ಹಿಂದೆ ಅವರು ಆ ಪದವಿಗೆ ಬರಲಿಕ್ಕೆ ಮುಂಚೆ ವಾಯುದೇವರ 4 ಕಲ್ಪ ವಾಯುದೇವರಲ್ಲಿ ಆತ್ಮಶಾಸ್ತ್ರ ಓದಿ ಅಧ್ಯಯನ ಮಾಡಿ
ವೃತ್ತದಲ್ಲಿ ತಪವನ್ನು ಮಾಡಲು ಮತ್ತು ಅನೇಕ ದೇವತೆಗಳು ಅವರುಗಳೆಲ್ಲ ಉತ್ತಮನ ಪದವಿಯನ್ನು ಪಡೆದು ಆದರೆ ಅವರು ಬಂದು ಪುರುಷೋತ್ತಮನ ಪರ್ಯಂತ ಶೇಷ ದೇವರ ಪದವಿಯನ್ನು ಹೊಂದಿದರು. ಆಚಾರ್ಯರಿಗೆಲ್ಲ ದಿವಸ ಒಂದೊಂದು ಕಥೆಯನ್ನ ಹೇಳಿದ್ರ ಎಲ್ಲ ನೆನಪಿದೆಯಾ? ನಾಳೆ ಯಾರ ಹೇಳ್ತೀರಾ ಸ್ವಾಮಿ ಹತ್ರ? ಯಾವುದೋ ಒಂದು ಕಥೆ ಮಾಡಿ ಬರೋದು ಅಲ್ಲಿ ಮುಂದೆ ಹೇಳು, ಸರಿಯಾ? ಇವಾಗ ನಾವೊಂದು ಚಿಕ್ಕ ಕಥೆ ಹೇಳ ಹೇಳ ಈಗ ಒಂದು ಕನ್ನಡದ ಹೇಳಿದ ತಮಿಳು ಹೇಳಿದ ಕನ್ನಡದ ಹೇಳಿದ ಸರಿ. ಒಂದು ವಾರನ ಶಿಬಿರ ನಡೆಯಿತು, ಓಕೆವಾ? ನಿಮಗೆಲ್ಲ ಆಚಾರ ಬಂದು ಸ್ತೋತ್ರ ಎಲ್ಲ ಹೇಳಿಸ್ಕೊಟ್ಟು ಆಮೇಲೆ ಕೇಶವನಮ್ಮ ಎಲ್ಲ ನಿಮಗೋಸ್ಕರ ಅವ್ರ ದೂರದಿಂದ, ಅವ್ರ ಮನೆ ತುಂಬಾ ದೂರ, ನಿಮಗಿಂತ ದೂರ, ಅಲ್ಲಿಂದ ಬಂದು ಎಲ್ಲ ನಿಮಗೋಸ್ಕರ ಬಂದು ಹೆಲ್ಪ್ ಮಾಡಿ ಕೊಟ್ರಲ್ಲ, ಅದಕ್ಕೆ ನೀವೇನ್ ಮಾಡಬೇಕು? ಬರೀ ಥ್ಯಾಂಕ್ಸ್ ಹೇಳಿದ್ರೆ ಅವರಿಗೆ ಅದಕ್ಕೋಸ್ಕರ ಇಲ್ಲಿಂದ ಬಂದ್ರು ಬೇಡ ಅವರಿಗೆ. ಓಕೆ, ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ನೀವ್ ಯಾವ ಗಿಫ್ಟ್ ಕೊಡಬೇಕು ಅಂತ ನಾನೇ ಹೇಳ್ಬಿಟ್ಟ. ಏನಂತಂದ್ರೆ ನೀವು ಕೊಡೋ ಗಿಫ್ಟ್ ಏನಂತಂದ್ರೆ ಅವ್ರು ಹೇಳಿಸ್ಕೊಟ್ಟದನ್ನ ನೀವು ದಿವಸ ಹೇಳಿದ್ರೆ ಅವ್ರಿಗೆ ಕೊಟ್ಟ ಗಿಫ್ಟ್, ಓಕೆನಾ? ನೀವು ದಿವಸ ಅದನ್ನ ಹೇಳಬೇಕು, ಅದನ್ನ ಮರಿಬಾರ್ದು, ಓಕೆವಾ? ನೀವು ಯಾವಾಗೆಲ್ಲ ಫ್ರೀ ಸಿಗ್ತಿದೆಯೋ ಆವಾಗೆಲ್ಲ ಅದನ್ನ ಲರ್ನ್ ಮಾಡ್ತಾ ಇರಬೇಕು. ನಮಗೆ ಸರಿಯಾಗಲ್ಲ, ಇವಾಗ ನೀವು ಮುಂಚತ ಹೇಳಿದ್ರಿ, ಕೆಲವರು 5 ಹೇಳಿದ್ರಿ, ಕೆಲವರು 7 ಹೇಳಿದ್ರಿ, ಹಂಗೆಲ್ಲ ಇದಲ್ಲ, ಅದನ್ನ ಹಾಗೆ ಬಿಟ್ಟು ಬಿಡೋದು, ಓಕೆವಾ? ಎಷ್ಟು ಫುಲ್ಲ ಹೇಳಿಸ್ಕೊಟ್ಟಿದ್ದಾರೆಯೋ ಅದು ಇವಾಗ ಬರಲ್ಲ ಅಂತಂದ್ರೂ ಕೂಡ ಅದನ್ನ ದಿವಸ ಹೇಳಿಟ್ಟು ಫುಲ್ಲ ಬಾಯಿ ಕೊಡುವಂಗ ಮಾಡಬೇಕು, ಸರಿಯಾ? ಒಂದು ದಿವಸ ಬಿಡಬಾರ್ದು. ನೀವೆಲ್ಲ ಮುಂಜಿಯಾದ ಹುಡುಗರು ದಿವಸ ಸಂಧ್ಯಾನ ಮಾಡ್ತೀರೋ ಇಲ್ಲ? ಮಾಡಬೇಕು, ಓಕೆವಾ? ಮಾಡಿಲ್ಲ ಅಂತಂದ್ರೂ ಕೂಡ ಗಾಯತ್ರಿ ದಿವಸ ಸಂಧ್ಯಾನ ಗೋಪಿ ಹಚ್ಚಿಕೊಳ್ಳೋದು, ಓಕೆವಾ? ದಿವಸ ತೀರ್ಥ ತಗೊಳ್ಳೋದೆಲ್ಲ ಮಾಡಬೇಕು. ಸೇಮ್ ಅದೇ ತರ ಆಚಾರ ಏನ್ ಹೇಳಿಸ್ಕೊಟ್ಟಿದ್ದಾರೆಯೋ ಅದೆಲ್ಲ ನೀವು ಒಂದೊಂದು ದಿವಸ ಬಿಡದೇನೆ ಮಾಡಬೇಕು. ಅದಕ್ಕೊಂದು ಚಿಕ್ಕ ಒಂದು ಕಥೆ ಏನಂತಂದ್ರೆ, ಒಂದು ಹಂಸ ಪಕ್ಷಿ ಕರೆಯೋದ, ಹಂಸ ಪಕ್ಷಿ ಅನ್ನದ ಬರಗೆ ಅಂತ ಹೇಳೋದು, ಓಕೆವಾ? ನಗ್ತಿಲ್ಲ, ಓಕೆವಾ? ಸ್ಮೈಲ್. ಹಂಸ ಪಕ್ಷಿಗೆ ಒಂದು ಕಥೆ ಹೇಳ್ತಾರೆ, ಓಕೆವಾ? ಕಳಿಸಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಇಲ್ಲ ತುಂಬಾ ಹಸಿವಾಯ್ತು ಅಂತ ಹೇಳಿದಾಗ ಅವನ್ನ ಊಟ ಮಾಡಿ ಹಾಕಿ ಅವನ ಮನೆಗೆ ಏನ್ ಸಿಕ್ಕಲ್ಲ ಊಟಕ್ಕೆ? ನೀವು ಮನೆ ಹೋದ್ರೆ ನೀವೇನ್ ಕೊಡ್ತೀರಿ? ಹಾಗೆ ಅವನ ಮನೆಗೆ ಏನ್ ಸಿಕ್ಕಲ್ಲ ಅಂತಂದ್ರೆ ನಾನ್ ವೆಜ್ ಸಿಕ್ಕಲ್ಲ, ಎಲ್ಲ ಮಾಂಸ. ಅವ ಏನ್ ಭೇಟಿ ಆಡಿದಾನೋ ಅದನ್ನೇ
ಸರಿ ಅಂತ ಹೇಳಿ ಬರೀ ಅವ್ನು ಸುಮ್ಮನೆ ಬಿಡ. ಮದುವೆ ಮಾಡಿದ ಮೇಲೆ ಅಳಿಯಂಗೆ ಏನಾದರೂ ಒಂದು ಜಾಬ್ ಬೇಕಲ್ಲ, ಕೆಲಸ ಬೇಕಲ್ಲ. ಸೊ ಆ ಹಂಟರ್ ಏನ್ ಮಾಡಿದ, ನನ್ನ ಕೊಡಬೇಕು ಅಂತ ಹೇಳಿ ಅವನನ್ನ ಕರ್ಕೊಂಡ್ಬಿಟ್ಟ. ನನ್ನ ಕೊಡಬೇಕು ಅವನ ಕೊಡಬೇಕು ಕರ್ಕೊಂಡ್ಬಿಟ್ಟು ಹುಲಿ ಸಿಂಹ ಎಲ್ಲ ಬೇಕಾದದೆಲ್ಲ ಮಾಡಿದ. ಒಂದು ಸಲ ಅಲ್ಲಿ ಇನ್ನೊಂದು ಅವನು ಕೂಡ ಸೇರಿದಲ್ಲ ಯಾರೋ ಒಬ್ಬ ಹೇಳಿದ್ರು, ಅಲ್ಲಿ ಒಬ್ಬ ಗೌತಮ ಅಂತ ಬ್ರಾಹ್ಮಣ ಇದ್ದಾನ, ಅವನ ಮನೆಗೆ ಹೋದ್ರೆ ನಿಮಗೆ ಏನಾದ್ರು ಸಿಕ್ಕಾದ್ರು ಅಂತ ಹೇಳಿ. ಸರಿ ಅಂತ ಇವನು ಅವನ ಸಂತೋಷದಿಂದ ಅಲ್ಲಿ ಹೋಯ್ತ. ಅವನ ಮನೆಯಲ್ಲಿ ಇಲ್ಲ, ಅವಳ ಹೆಂಡತಿ ಮಾಡ್ತಾ ಇತ್ತು. ಸರಿ ನೋಡೋದೇ ಗೊತ್ತಿಲ್ಲ, ಅವ್ರು ಯಾರು ಬ್ರಾಹ್ಮಣ ನಾನು ನೋಡವೇ ಇಲ್ಲ ಅಂತ ಹೇಳಿ ಬರಲಿ ವೇಟ್ ಮಾಡಿದ. ನೋಡಿದ್ರೆ ನೀವು ಬರ್ತಾ ಇಲ್ಲ, ಹೆಂಗೆ ಇಲ್ಲ ಅಂತ ನೋಡಿದ್ರೆ ಬ್ರಾಹ್ಮಣ ವೇಷದಲ್ಲಿ ಇಲ್ಲ ಅಂತ. ಅಚ್ಚೆ ಹಾಕಿದ್ದು, ಹೋಗಿ ಹಚ್ಚಿದ್ದು, ನೀವೆಲ್ಲ ಹೆಂಗಿದ್ರಿ ಹಂಗಾರ ಚೂರ ಹಚ್ಚಿದ್ದ, ಹಂಗೆ ಇಲ್ಲವೇ ಇಲ್ಲ. ನೋಡಿದ್ರೆ ಅವನ ಫುಲ್ಲ ಮೈಲ ರಕ್ತವ ಇದೆ, ಎಲ್ಲ ಈ ಪ್ರಾಣಿಗಳದೇ ರಕ್ತ. ಇದರಿಂದ ಅವನ ಇದನ್ನ ಹೇಳಲ್ಲ ಮಾನ್ಕೋಲ್ಡ್ ಕುರಿಕೋಲ್ಡ್ ಅದೆಲ್ಲ ಹಾಕಿಬಿಟ್ಟ ನೇರವಾಗಿ ಕೊಟ್ಟಾಗ ಅವನಿಗೆ ಒಂದೇ ಫುಲ್ ಭಯ ಆಯಿತು. ಏನ ನೀ ಬ್ರಾಹ್ಮಣ ಹೀಗಿದೆಯಾ, ಯಾಕೆ ಹಿಂಗೆ ಮಾಡ್ಕೊಂಡೆ ಅಂತೆಲ್ಲ ಕೇಳಿದ. ಇಲ್ಲ ನಾ ಈ ಥರ ಬಂದೆ, ನಾ ಇಲ್ಲೇ ಸೆಟ್ಲ್ ಆಗಿದ್ದೆ, ಒಂದು ಸಲ ಉಳಿತಕ್ಕಂತ ಬಂದವನು ಇಲ್ಲೇ ಸೆಟ್ಲ್ ಆಗಿಟ್ಟು, ಇಲ್ಲೇ ನಾನು ಮದುವೆ ಮಾಡಿ ಕೊಟ್ಟಿಟ್ಟು, ಅದಕ್ಕೆ ನಾ ಇಲ್ಲೇ ಸೆಟ್ಲ್ ಆಗಿಟ್ಟು ಅಂತ ಅವನು ಹೇಳಿದ. ಅದಕ್ಕೆ ಅವನು ಹೇಳಿದ, ಇಲ್ಲ ನೀವೆಲ್ಲ ಮಾಡಬಹುದು, ನಿನ್ನ ಧರ್ಮ ಅಲ್ಲ ಅದು. ಬ್ರಾಹ್ಮಣ ಅಂತ ನೀನು ಹುಟ್ಟಿದ ಮೇಲೆ ನೀನೆಂತ ಮುಂಚೆ ಸಸ್ವಾಲಾಗ್ಯ ಇದ್ದಿ, ನಿನ್ನ ಘಟನೆ ಏನೋ ಅದನ್ನ ಬಿಟ್ಬಿಟ್ಟು ನೀನು ಅಕ್ರಮ ಮಾಡ್ತಾ ಇದ್ದಿ. ಸೊ ಅದನ್ನ ನಾನು ಮಾಡக்கூடாது, ನೀನು ನನ್ನ ಕೂಡ ಬಾ, ಇದು ನಿನ್ನ ಲೈಫ್ ಇಲ್ಲ ಅಂತ ಹೇಳಿ ಕರ್ಕೊಂಡು. ಸರಿ ಅಂತ ಅವನಿಗೆ ಒಂದ್ಸಲ ಅರ್ಥ ಮನಸ್ಸು. ಯಾಕಂತಂದ್ರೆ ಫ್ರೀಯ ಊಟ ಸಿಕ್ಕಿದೆ, ಫ್ರೀಯ ಎಲ್ಲ ಮನೆ ಇದೆ, ಅವ ಏನೂ ಕಷ್ಟಪಡ್ಲಾಂತ ಅಲ್ಲಿ ಇದ್ದ. ಸರಿ ಆಯ್ತು. Subakriyas